ಜಗತ್ತಿನಲ್ಲಿ ಯುದ್ಧ ಅನ್ನೋದು ಯಾವಾಗ ಶುರುವಾಯಿತೋ ಜನಗಳಿಗೆ ನೆಮ್ಮದಿನೇ ಇಲ್ಲ ಇಲ್ಲಿ. ಯಾವ ರಾಷ್ಟ್ರದ ಹತ್ರ ಏನೇನು ವೆಪನ್ಸ್ ಇದ್ದಾವೋ ಅದು ಪ್ರಯೋಗ ಮಾಡಿದ್ರೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಈಗ ಜನ ಇಲ್ಲಿ ಜೀವನ ಮಾಡೋಂತಾಗಿದೆ. ಅದರಲ್ಲೂ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಇರಾನ್ ಜೊತೆ ಯುದ್ಧ ಶುರುವಾದಾಗ ಯಾವುದೆಲ್ಲ ವೆಪನ್ಸ್ಗಳು ಇಲ್ಲಿ ಬಳಕೆ ಆಗುತ್ತೋ ಅನ್ನೋ ಒಂದು ಭಯದಲ್ಲೇ ಇಲ್ಲಿ ಜನಗಳು ಬದುಕಿದ್ರು. ಈಗ ರಷ್ಯಾ ಒಂದು ವಿನಾಶಕಾರಿ ಅಸ್ತ್ರವನ್ನು ಉಕ್ರೇನ್ ಮೇಲೆ ಪ್ರಯೋಗ ಮಾಡಿದೆ. ಇಷ್ಟು ದಿನ ಈ ಒಂದು ವೆಪನ್ಸ್ ಪ್ರಯೋಗ ಆಗಿದ್ದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಯಾವುದೋ ಒಂದು ವೆಪನ್ಸ್ ಪ್ರಯೋಗ ಮಾಡಿದೆ, ಯಾವುದೋ ಒಂದು ಮಿಸೈಲ್ ಅಟ್ಯಾಕ್ ಮಾಡಿದೆ ಅಂತ ಅನ್ಕೊತಿದ್ರು. ಆದರೆ ಅದು ಮಾಡಿರೋ ಎಫೆಕ್ಟ್ ಏನಾಗಿದೆ, ಅದರ ಶಕ್ತಿ ಎಷ್ಟಿದೆ ಅನ್ನೋದು ಈಗ ಗೊತ್ತಾಗ್ತಿದೆ. ರಷ್ಯಾ ಇಲ್ಲಿ ವರೆಶ್ನಿಕ್ ಅನ್ನೋಂಥ ಒಂದು ಮಿಸೈಲನ್ನು ಉಕ್ರೇನ್ ಮೇಲೆ ಪ್ರಯೋಗ ಮಾಡಿತ್ತು. ಅದರಿಂದ ಆದ ಎಫೆಕ್ಟ್ ಏನು, ಅದರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ರಷ್ಯಾ ಇತ್ತೀಚೆಗೆ ಉಕ್ರೇನ್ನ ಡ್ರಿಪ್ನೋ ಅನ್ನೋ ಒಂದು ನಗರದ ಮೇಲೆ ತನ್ನ ಹೊಸ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹಾರಿಸಿತ್ತು. ಇದರ ಹೆಸರು ವರೆಶ್ನಿಕ್. ಈ ಕ್ಷಿಪಣಿ ಒಂದು ವಿನಾಶಕಾರಿ ಅಸ್ತ್ರ. ಇದರ ಶಕ್ತಿ ಎಷ್ಟಿತ್ತು ಅನ್ನೋದು ಈಗ ಇಲ್ಲಿ ಗೊತ್ತಾಗ್ತಾ ಇದೆ. ಉಕ್ರೇನ್ ಮೇಲೆ ರಷ್ಯಾ ಕೆಲ ದಿನಗಳ ಹಿಂದೆ ಈ ಒಂದು ಕ್ಷಿಪಣಿಯನ್ನು ಪ್ರಯೋಗಿಸಿತ್ತು. ಇದರಿಂದ ಉಂಟಾದಂತಹ ಹಾನಿ ಹಾಗೆ ಅದರ ವಿನಾಶವನ್ನು ಕಂಡು ಈಗ ಇಡೀ ಅಮೆರಿಕ ಹಾಗೆ ಯುರೋಪಿಯನ್ ದೇಶಗಳಲ್ಲಿ ನಡುಗೋಗ್ಬಿಟ್ಟಿದ್ದಾವೆ. ಈ ದಾಳಿ ಬಳಿಕ ವರೆಶ್ನಿಕ್ ಕ್ಷಿಪಣಿಯ ಶಕ್ತಿ ತಾಕತ್ತು ಎಷ್ಟಿತ್ತು ಅನ್ನೋದು ಬಯಲಾಗಿದೆ. ಈ ಮಿಸೈಲ್ನಲ್ಲಿ ಹಲವು ಸಿಡಿತಲೆಗಳನ್ನು ಬಳಸ್ಬೋದಾಗಿತ್ತು. ಇದರ ಶಕ್ತಿ ಸೂರ್ಯನಷ್ಟೇ ಇಲ್ಲಿ ತೀವ್ರತೆಯನ್ನು ಹೊಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆ ದಾಳಿ ಆದಮೇಲೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮೊದಲ ಬಾರಿ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರು ಏನು ವೆಪನ್ಸ್ ಯೂಸ್ ಮಾಡಿದ್ರು, ಏನು ಮಿಸೈಲನ್ನು ಬಳಸಿದ್ರು, ಅದ್ರ ಬಗ್ಗೆ ಅವರು ಮೊದಲ ಬಾರಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗಿದ್ದಾರೆ. ಒಂದು ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಇವರು ಇಂಟರ್ವ್ಯೂ ಕೊಡ್ತಾರೆ. ಆ ಟೈಮಲ್ಲಿ ಆ ವೆಪನ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಬಳಸಿದಂತಹ ಸಿಡಿತಲೆಯಲ್ಲಿ ಕಡಿಮೆ ಪ್ರಭಾವದ ಸ್ಫೋಟಗಳನ್ನು ನಾವು ಇಟ್ಟು ಕಳಿಸಿದ್ವಿ. ಇದಕ್ಕಿಂತಲೂ ಹೆಚ್ಚು ಎಫೆಕ್ಟ್ ಆಗುವಂತಹ ಅಸ್ತ್ರಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಆದರೆ ಈ ವರೆಶ್ನಿಕ್ಕಿಂದ ಆದಂತಹ ಪರಿಣಾಮ ಏನು ಅನ್ನೋದನ್ನು ಮಾತ್ರ ಇನ್ನು ಮುಂದೆ ಇಡೀ ಜಗತ್ತೇ ನೋಡುತ್ತೆ, ಅಷ್ಟೆಲ್ಲ ಶಕ್ತಿ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಉಕ್ರೇನ್ ಮೇಲೆ ಪ್ರಯೋಗಿಸಿದಂತಹ ವರೆಶ್ನಿಕ್ ಕ್ಷಿಪಣಿ ಇಲ್ಲಿ ಹೆಚ್ಚು ಶಕ್ತಿಯುತ ಮತ್ತು ಮಾರಕವಾಗಲು ಕಾರಣವೇನು ಅನ್ನೋದು ಈಗ ಗೊತ್ತಾಗಿದೆ. ಇಲ್ಲಿ ಆ ವರೆಶ್ನಿಕ್ ಕ್ಷಿಪಣಿ ಏನಿದೆ ಇದು ಮ್ಯಾಕ್ 10 ಸ್ಪೀಡಲ್ಲಿ ಹೋಗುತ್ತೆ. ಅಂದರೆ ಗಂಟೆಗೆ 12ರಿಂದ 13,000 ಕಿಲೋಮೀಟರ್ ಸ್ಪೀಡ್. ಅಂದರೆ 1 ಸೆಕೆಂಡ್ಗೆ ಇದು ಹೋಗೋದು 3ರಿಂದ 3.5 ಕಿಲೋಮೀಟರ್ ಸ್ಪೀಡು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಈ ವರೆಶ್ನಿಕ್ ಕ್ಷಿಪಣಿ 3ರಿಂದ 3.5 ಕಿಲೋಮೀಟರ್ ಹೋಗುತ್ತೆ 1 ಸೆಕೆಂಡಲ್ಲಿ. ಮ್ಯಾಕ್ 10 ಸ್ಪೀಡ್ನಲ್ಲಿ ಹೋಗಿ ಏನು ಟಾರ್ಗೆಟ್ ಇರುತ್ತೋ ಅದರ ಮೇಲೆ ಇದು ದಾಳಿ ಮಾಡುತ್ತೆ. ಇದರಲ್ಲಿ ಅಳವಡಿಸಲಾಗಿರುವಂತಹ ಸ್ಫೋಟಕಗಳು ಬರೋಬ್ಬರಿ 4,000 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಉಂಟು ಮಾಡುತ್ತಂತೆ. ಅಂದರೆ 4,000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಶಕ್ತಿ ಅಂದರೆ ಅದು ಸರಿಸುಮಾರು ಸೂರ್ಯನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ. ಸೂರ್ಯನ ಮೇಲ್ಮೈನಲ್ಲಿ 4,000 ಡಿಗ್ರಿ ಸೆಲ್ಸಿಯಸ್ನಿಂದ 6,000 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುತ್ತೆ, ಅಷ್ಟು ಬಿಸಿ ಇರುತ್ತೆ. ಅಷ್ಟೇ ಶಕ್ತಿ ಈಗ ವರೆಶ್ನಿಕ್ ಕ್ಷಿಪಣಿಯಲ್ಲೂ ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ಇಷ್ಟೇ ಶಕ್ತಿಯನ್ನು ನಾವೇನಾದರೂ ಬಳಸಿದ್ರೆ ಭೂಮಿ ಮೇಲಿನ ಯಾವ ಪ್ರಾಣಿ ತಡೆಯೋಕ್ಕಾಗುತ್ತೆ ಹೇಳಿ? ಇಷ್ಟು ತಾಪಮಾನದ ಕ್ಷಿಪಣಿಯಿಂದ ಯಾವುದೇ ಲೋಹ ಕೂಡ ಕರಗಿ ನೀರಾಗೋಗುತ್ತೆ, ಕಾಂಕ್ರೀಟ್ ಕೂಡ ಇಲ್ಲಿ ಕರಗೋಗ್ಬಿಡುತ್ತೆ. ಇದು ಅತಿ ವಿನಾಶಕಾರಿ ಅಸ್ತ್ರ ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ವರೆಶ್ನಿಕ್ ಮಿಸೈಲ್ ತಡೆಯೋ ತಾಕತ್ತು ಇಡೀ ವಿಶ್ವದಲ್ಲೇ ಯಾವ ದೇಶಕ್ಕೂ ಇಲ್ಲ. ಯಾಕಂದರೆ ಈ ಕ್ಷಿಪಣಿ 1 ಸೆಕೆಂಡಿಗೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ 3ರಿಂದ 3.5 ಕಿಲೋಮೀಟ್ರ್ ದೂರ ಹೊರಟೋಗಿರುತ್ತೆ. 1 ಗಂಟೆಯಲ್ಲಿ 12,000 ಕಿಲೋಮೀಟ್ರಷ್ಟು ದೂರ ಈ ಒಂದು ಕ್ಷಿಪಣಿ ಹೋಗುತ್ತೆ. ಅಂದರೆ ಅದನ್ನು ತಡೆಯೋಕ್ಕಾಗಲ್ಲ. ಯಾಕೆಂದರೆ ಜಗತ್ತಿನಲ್ಲಿ ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆ ಅಥವಾ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದ್ದರೂ ಕೂಡ ಈ ವರೆಶ್ನಿಕ್ಕನ್ನು ತಡೆಯೋಕ್ಕಾಗಲ್ಲ. ಇಸ್ರೇಲ್ ಬಳಿ ಐರನ್ ಡೋಮ್ ಇದೆ ಅಂತ ಹೇಳ್ತೀವಲ್ಲ, ಅದು ಕೂಡ ಈ ಒಂದು ವರೆಶ್ನಿಕ್ ಮಿಸೈಲನ್ನು ತಡೆಯೋಕ್ಕಾಗಲ್ಲ. ಅದು ಅಮೆರಿಕ ಆಗಿರ್ಬೋದು ಅಥವಾ ಯುರೋಪ್ನ ಯಾವುದೇ ಬೇರೆ ಶಕ್ತಿಶಾಲಿ ದೇಶಗಳು ಈ ಒಂದು ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ತಯಾರು ಮಾಡಿದರೂ ಕೂಡ ವರೆಶ್ನಿಕ್ಕನ್ನು ಮಾತ್ರ ತಡೆಯೋಕ್ಕಾಗಲ್ಲ ಅಂತ ಪುಟಿನ್ ಅವರೇ ಇಲ್ಲಿ ಹೇಳ್ತಾರೆ. ಈ ಕ್ಷಿಪಣಿಯನ್ನು ಪ್ರತಿಬಂಧಿಸೋಕ್ಕೆ ಅಸಾಧ್ಯ. ಅಮೆರಿಕದ ಮೇಲೂ ಕೂಡ ನಾವೇನಾದರೂ ಇದನ್ನು ಪ್ರಯೋಗಿಸಿದ್ರು ಅದು ಕೂಡ ಬೂದಿ ಬೂದಿ ಆಗೋಗುತ್ತೆ ಅಂತ ಇಲ್ಲಿ ಪುಟಿನ್ ಅವ್ರು ಹೇಳ್ತಾ ಹೋಗ್ತಾರೆ.
ಹಾಗಾದರೆ ಈ ಕ್ಷಿಪಣಿ ದಾಳಿಯಿಂದ ಏನಾದರೂ ಜನ ಬದುಕುಳಿಬೋದಾ? ನಾನು ನಿಮ್ಗೆ ಮೊದಲೇ ಹೇಳಿದೆ, ಈ ಒಂದು ಕ್ಷಿಪಣಿ ಎಷ್ಟಿದೆ ಅಂದರೆ 4000 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಉತ್ಪಾದಿಸುತ್ತೆ. ಅಷ್ಟು ಶಕ್ತಿ ಇದೆ. ಅಂದರೆ ಸೂರ್ಯನಲ್ಲಿ ಎಷ್ಟಿದೆಯೋ ಅಷ್ಟೇ ಶಕ್ತಿಶಾಲಿ ಬಿಸಿ ಇದರಲ್ಲಿ ಈ ಕ್ಷಿಪಣಿಯಲ್ಲಿರುತ್ತೆ. ಅಂಥದ್ರಲ್ಲಿ ಭೂಮಿ ಮೇಲೆ ಬಿದ್ದರೆ ಏನಾಗ್ಬೋದು? ಇದು ಯಾವ ರೀತಿ ಶಕ್ತಿ ಇದೆ ಅಂದರೆ, ಒಂದು ಉಲ್ಕಾಶಿಲೆ ಏನಾದರೂ ಭೂಮಿ ಮೇಲೆ ಬಿದ್ದರೆ ಅದರ ಘರ್ಷಣೆಗೆ ಇರುತ್ತಲ್ಲ, ಆ ಘರ್ಷಣೆಗಿಂತಲೂ ಈ ಒಂದು ಕ್ಷಿಪಣಿ ಹೆಚ್ಚು ಸ್ಟ್ರಾಂಗ್ ಇದೆ. ಉಲ್ಕಾಶಿಲೆಗಳು ಏನಾದರೂ ಭೂಮಿಗೆ ಬಿದ್ದರೆ ಅಲ್ಲಿ ಒಂದು ದೊಡ್ಡ ಕೆರೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಒಂದು ಕುಳಿನೇ ನಿರ್ಮಾಣ ಆಗುತ್ತೆ ಅಂತ ಕೇಳಿರ್ತೀವಿ. ಅದೇ ರೀತಿ ಏನಾದರೂ ಈ ಕ್ಷಿಪಣಿ ಏನಾದರೂ ಬಿದ್ದರೆ ಅಲ್ಲೂ ಕೂಡ ಒಂದು ಉಲ್ಕಾಪಾತ ಆದಾಗ ಎಷ್ಟು ಶಕ್ತಿ ಇರುತ್ತೋ ಅಷ್ಟಿರುತ್ತೆ ಅನ್ನೋದು ಈಗ ಗೊತ್ತಾಗಿದೆ. ಇದು ನೆಲದ ಆಳದೊಳಗೆ ಎಷ್ಟು ಬೀಳುತ್ತೆ ಅಂತಂದರೆ 4 ರಿಂದ 5 ಮಹಡಿ ಆಳದವರೆಗೂ ಕೂಡ ಅಂಡರ್ಗ್ರೌಂಡಲ್ಲಿ ಭೇದಿಸಬಲ್ಲೋದಂತಿದು. ಎಷ್ಟೇ ಆಳವಾಗಿದ್ರೂ ಕೂಡ ನೆಲದೊಳಗೂ ಕೂಡ ಯಾರೋಗಿ ಬಚ್ಚಿಟ್ಕೊಂಡ್ರೂ ಕೂಡ ಅಲ್ಲಿ ಬದುಕೋಕ್ಕೆ ಅವಕಾಶ ಇಲ್ಲ. ಈ ವರೆಶ್ನಿಕ್ ಕ್ಷಿಪಣಿ ಏನಿದೆ, ಇದು ಅತ್ಯಂತ ಸುರಕ್ಷಿತವಾದಂತಹ ಬಂಕರ್ ಒಂದನ್ನು ಕೂಡ ಸ್ಫೋಟ ಮಾಡುವಷ್ಟು ಶಕ್ತಿ ಇದೆಯಾ? ಯಾಕೆಂದರೆ ಇದರ ತಾಪಮಾನ ಮತ್ತು ಸ್ಪೀಡ್ ಏನಿದೆ, ಯಾವುದೇ ಬಂಕರನ್ನು ಕೂಡ ಬ್ಲಾಸ್ಟ್ ಮಾಡುವಂತಹ ಶಕ್ತಿ ಇದೆ. ಉಲ್ಕಾಶಿಲೆಗಿಂತಲೂ ಘರ್ಷಣೆಗೂ ಇದೇನು ಕಡಿಮೆ ಇಲ್ಲ. ಈಗಾಗಲೇ ಹೇಳಿದೆ ನಿಮಗೆ. ಒಂದು ಉಲ್ಕಾಶಿಲೆ ಈ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಡೈನಾಸರ್ಗಳನ್ನೇ ಕೊಂದುಬಿಟ್ಟಿತ್ತಂತೆ. ಒಂದು ಉಲ್ಕಾಶಿಲೆ ಬಿದ್ದಿದ್ದರಿಂದ ಬಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದಂತಹ ಡೈನಾಸರ್ಗಳು ಸತ್ತೋಗ್ಬಿಟ್ಟಿದ್ವು. ಅದೇ ರೀತಿ ವರೆಶ್ನಿಕ್ ಕೂಡ ಹಾನಿ ಮಾಡುತ್ತೆ, ಅಷ್ಟು ಶಕ್ತಿಶಾಲಿ ಅಂತ ಪದೇ ಪದೇ ಪುಟಿನ್ ಅವರು ಹೇಳ್ಕೊಂಡಿದ್ದಾರೆ. ಬಂಕರ್ ಎಷ್ಟೇ ಆಳದಲ್ಲಿದ್ದರೂ ಕೂಡ ಬಂಕರ್ನು ಕೂಡ ಬ್ಲಾಸ್ಟ್ ಮಾಡುತ್ತಂತೆ ಈ ಒಂದು ಕ್ಷಿಪಣಿ. ಇನ್ನು ಇಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ, ರಷ್ಯಾ ಇಂತಹ ಎಷ್ಟು ವರೆಶ್ನಿಕ್ ಕ್ಷಿಪಣಿಗಳನ್ನು ಹೊಂದಿದೆ? ಪುಟಿನ್ ಅವರಲ್ಲಿ ಆನ್ಸರ್ ಮಾಡ್ತಾರೆ, ನಾವು ಇಂಥ ಅನೇಕ ವರೆಶ್ನಿಕ್ ಮಿಸೈಲ್ಗಳನ್ನು ಹೊಂದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಅವರು ಲೆಕ್ಕ ಹೇಳಲ್ಲ, ಕರೆಕ್ಟಾಗಿ ಇಷ್ಟೇ ಇದೆ ಅಂತ ಹೇಳಲ್ಲ. ನಮ್ಮ ಹತ್ರ ಬೇಕಾದಷ್ಟಿದೆ, ನಾವು ಯಾವುದೇ ಟೈಮಲ್ಲಿ ಬೇಕಾದರೂ ಇದನ್ನು ನಾವು ಬಳಸ್ಕೋಬೋದು. ಅವರು ನಮ್ಮ ಪ್ರದೇಶದ ಮೇಲೆ ಏನಾದರೂ ದಾಳಿ ಮಾಡೋದನ್ನು ನಿಲ್ಲಿಸದಿದ್ದರೆ ನಾವು ನಮ್ಮ ಶತ್ರುಗಳ ಮೇಲೆ ಇಂಥ ಕ್ಷಿಪಣಿ ವ್ಯವಸ್ಥೆಯನ್ನು ಬಳಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಉಕ್ರೇನ್ ಆಗಿರ್ಬೋದು ಅಥವಾ ಅಮೇರಿಕಾ ಆಗಿರ್ಬೋದು, ರಷ್ಯಾ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ನಾವಿದನ್ನು ಖಂಡಿತ ಬಳಸ್ತೀವಿ ಅಂತ ಎಚ್ಚರಿಸ್ತಾರೆ. ಈಗಾಗಲೇ ಅವ್ರು ಹೇಳ್ತಾರೆ, ಉಕ್ರೇನ್ಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ತಯಾರಿಸಿದಂತಹ ಕೆಲವೊಂದು ಕ್ಷಿಪಣಿಗಳನ್ನು ಕೊಟ್ಟಿದ್ದರು. ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ಇಲ್ಲಿ ಉಕ್ರೇನ್ಗೆ ಸಪೋರ್ಟ್ ಮಾಡಿತ್ತು. ಅವರೇನೇ ಕೊಟ್ಟರೂ ಕೂಡ ನಾವು ಅದಕ್ಕೆ ತಿರುಗೇಟ್ ಕೊಡ್ತೀವಿ, ವರೆಶ್ನಿಕ್ ಮಿಸೈಲನ್ನು ಬಳಸ್ತೀವಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಅಮೇರಿಕಾ ಅಥವಾ ಬೇರೆ ಯಾವುದಾದ್ರೂ ದೇಶಗಳಿಗೆ ಈ ವರೆಶ್ನಿಕ್ಕನ್ನು ಹೋಲಿಸಬಹುದಾದಂತಹ ವೆಪನ್ಸ್ ಅವ್ರ ಹತ್ರ ಇದೆಯಾ? ಖಂಡಿತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ವರೆಶ್ನಿಕ್ ವ್ಯವಸ್ಥೆಯನ್ನು ರಷ್ಯಾನೇ ಕಂಡುಕೊಂಡಿದ್ದು. ಆ ವರೆಶ್ನಿಕ್ ಕ್ಷಿಪಣಿಯನ್ನು ರಷ್ಯಾದವರು ಉತ್ಪಾದಿಸಿದ್ದಾರೆ. ಇದರಷ್ಟು ಶಕ್ತಿ ಸಾಮರ್ಥ್ಯ ಬೇರೆ ಯಾವ ದೇಶಗಳಿಗೂ ಇಲ್ಲ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಪುಟಿನ್ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ, ಇಂಥ ಒಂದು ವೆಪನ್ ಸಿಸ್ಟಮನ್ನು ಬೇರೆ ಯಾವ ದೇಶಗಳು ಹೊಂದಿಲ್ಲ. ಡೌಟ್ ಇದೆ, ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಉತ್ಪಾದನೆ ಮಾಡೋಕ್ಕಾಗಲ್ಲ ಅಂತ ಪುಟಿನ್ ಅವರು ಒಂದು ಮಾಧ್ಯಮಕ್ಕೆ ಈ ರೀತಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನು ರಷ್ಯಾ ಇಲ್ಲಿ ಈ ಒಂದು ವರೆಶ್ನಿಕ್ ಮಿಸೈಲನ್ನು ಯಾವಾಗ ಪರೀಕ್ಷೆ ಮಾಡ್ತು ಇಂಥದ್ದೊಂದು ಪ್ರಶ್ನೆ ಕೇಳ್ತಾರೆ. ಆಗ ಹೇಳ್ತಾರೆ, ರಷ್ಯಾ ಇದಕ್ಕೂ ಮುಂಚೆ ವರೆಶ್ನಿಕ್ ಮಿಸೈಲನ್ನು ಪರೀಕ್ಷೆನೇ ಮಾಡಿಲ್ಲ. ಅಲ್ಲಿ ಪರೀಕ್ಷೆ ಮಾಡಿದ್ದವರು ನೇರವಾಗಿ ಉಕ್ರೇನ್ ಮೇಲೆ ಕಳೆದ ತಿಂಗಳು ನವಂಬರ್ 21ನೇ ತಾರೀಕು ರಷ್ಯಾ ನೇರವಾಗಿ ಈ ಒಂದು ವರೆಶ್ನಿಕ್ಕನ್ನು ಉಕ್ರೇನ್ ಮೇಲೆ ಪ್ರಯೋಗ ಮಾಡಿತು. ಆದರೆ ಈ ಟೈಮಲ್ಲಿ ಯಾವುದೇ ಪರಮಾಣುವನ್ನು ಇದನ್ನು ಬಳಸಿರಲಿಲ್ಲ ಈ ಒಂದು ಕ್ಷಿಪಣಿಯಲ್ಲಿ. ಅಂದರೆ ಕೇವಲ ಹೈಪರ್ಸಾನಿಕ್ ಪೇಲೋಡ್ ಏನಿದೆ ಅದ್ರ ಮುಖಾಂತರನೇ ಇಲ್ಲಿ ದಾಳಿ ಮಾಡಿದ್ರು. ಈ ಒಂದು ದಾಳಿನಲ್ಲೇ ಸಾಕಷ್ಟು ವಿನಾಶ ಸಂಭವಿಸಿದೆಯಂತೆ. ಕೇವಲ ಒಂದು ಪೇಲೋಡ್ ಏನಿರುತ್ತೆ ಅದನ್ನ ಮುಖಾಂತರ ಕಳಿಸಿದ್ರೆ, ಅಂದರೆ ಬರೀ ಖಾಲಿ ರಾಕೆಟ್, ಅಷ್ಟರಲ್ಲೇ ಸಾಕಷ್ಟು ಹಾನಿ ಸಂಭವಿಸಿದೆ. ಅಂಥದ್ರಲ್ಲಿ ಏನಾದರೂ ಪರಮಾಣು ಏನಾದರೂ ಇಟ್ಟು ಕಳಿಸಿದ್ದಿದ್ದರೆ 4000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಅಲ್ಲಿ ಬಿಡುಗಡೆ ಆಗ್ತಿತ್ತು. ಇಡೀ ಉಕ್ರೇನಲ್ಲಿ ಬೂದಿ ಬೂದಿ ಆಗೋಗ್ತಿತ್ತು ಅಂತ ಈಗಾಗಲೇ ಪುಟಿನ್ ಅವರು ವಿವರಿಸಿದ್ದಾರೆ. ಸದ್ಯ ರಷ್ಯಾದ ಮಿಲಿಟರಿ ಪಡೆ ಉಕ್ರೇನ್ ಮೇಲೆ ಏನು ದಾಳಿ ಮಾಡುತ್ತಿದೆ, ಇನ್ನಷ್ಟು ಇಂಥದ್ದೇ ದಾಳಿ ಮಾಡೋಕ್ಕೆ ಈಗಾಗಲೇ ಅವರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಉಕ್ರೇನ್ನಲ್ಲಿ ಎಲ್ಲೆಲ್ಲಿ ಬಾಂಬ್ ಹಾಕಬೇಕು,
ಎಲ್ಲೆಲ್ಲಿ ಇಂಥ ವರಶ್ನಿಕನ್ನು ಪ್ರಯೋಗಿಸಬೇಕು ಅಂತ ಈಗಾಗಲೇ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ವರಶ್ನಿಕ್ಗಳನ್ನು ಕೂಡ ತಯಾರಿಸ್ತಾ ಇದೆ. ಇದೇ ರೀತಿ ಏನಾದರೂ ಯುದ್ಧ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಜಗತ್ತು ವಿನಾಶ ಆಗೋದು ಫಿಕ್ಸ್. ರಷ್ಯಾದ ಈ ಒಂದು ಕ್ಷಿಪಣಿ ಸಾಮರ್ಥ್ಯದ ಬಗ್ಗೆ ನೀವೇನು ಅಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.